ತುಂಬ ದಿನದಿಂದ ನೇಪಾಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಇವತ್ತು ಫೈನಲಿ ಟೈಮ್ ಬಂದಿದೆ. ಫ್ಲೈಟ್ ಬಂದು ನಾಳೆ ಬೆಳಗ್ಗೆ 7 ಗಂಟೆಗೆ. ಇನ್ನೂ ಬ್ಯಾಕ್ ಪ್ಯಾಕ್ ಆಗಿಲ್ಲ, ಬಟ್ ಐಟಮ್ಸ್ನೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪ್ಯಾಕ್ ಮಾಡೋಣ. ಐಟಮ್ಸ್ನ ನಾನು 2 ಥರ ಡಿವೈಡ್ ಮಾಡಿದ್ದೀನಿ. ಒಂದು ಇಲ್ಲಿ ಮೇಲೆ ಕಾಣ್ತಾ ಇರೋ ಆಕ್ಸೆಸರೀಸು, ಮತ್ತು ಇಲ್ಲಿ ಮೇನ್ ಬಟ್ಟೆಗಳು. ಇದನ್ನೆಲ್ಲ ತುಂಬ್ಕೊಳ್ಳೋಕ್ಕೆ ಒಂದು 60 ಲೀಟರ್ಸ್ದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಪ್ಲಸ್ ಒಂದು 20 ಲೀಟರ್ಸ್ದು ನಾರ್ಮಲ್ ಬ್ಯಾಕ್ ಪ್ಯಾಕ್ನ ಇಟ್ಕೊಂಡಿದ್ದೀನಿ. ಸೊ ಆಕ್ಸೆಸರೀಸ್ ಬಂದು ಇಲ್ಲಿ ಒಂದಷ್ಟು ಪ್ರೋಟೀನ್ ಬಾರ್ಸ್ ಇದೆ, ಒಂದಷ್ಟು ಡ್ರೈ ಫ್ರೂಟ್ಸ್ ಇದೆ. ಇದು ಒಂದು ಕಂಪ್ಲೀಟ್ ಸ್ನೋ ಪ್ರೂಫ್ ಹ್ಯಾಂಡ್ ಗ್ಲೌಸ್, ಇದೊಂದು ನಾರ್ಮಲ್ ಥರ್ಮಲ್ ಹ್ಯಾಂಡ್ ಗ್ಲೌಸ್, ಒಂದಷ್ಟು ವುಲ್ಲನ್ ಸಾಕ್ಸ್ ಮತ್ತು ಪ್ಲೇನ್ ಸಾಕ್ಸ್, ಒಂದು ಬೀನಿ, ಮಿನಿ ಟವೆಲ್, ಆಮೇಲೆ ಟ್ರೆಕ್ಕಿಂಗ್ ಪೋಲ್, ಆಮೇಲೆ 3 ಶಾರ್ಟ್ಸು, ಆ ಕಡೆ ಪರ್ಸು, ಒಂದಷ್ಟು ಟಾಯ್ಲೆಟ್ರೀಸ್ ಮತ್ತು ವೇಸ್ಟ್ ಬ್ಯಾಗು. ಕ್ಲೋತಿಂಗ್ನ ನಾನು 4 ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಬೇಸ್ ಲೇಯರ್ಗೆ ಈ ಪೇರ್ ಆಫ್ ಥರ್ಮಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಲೇಯರ್ ಬಂದು ನಾರ್ಮಲ್ ಟಿ ಶರ್ಟ್ಸ್, ಒಂದು 3 to 4 ಟಿ ಶರ್ಟ್ಸ್ ಇಟ್ಕೊಂಡಿದ್ದೀನಿ. ಥರ್ಡ್ ಲೇಯರ್ ಬಂದು ನಾರ್ಮಲ್ ಜಾಕೆಟು, ಒಂದು ಡೆಕೆತ್ಲಾನ್ದು ಜಾಕೆಟು ಮತ್ತೊಂದು ಹೂಡಿ ಇಟ್ಕೊಂಡಿದ್ದೀನಿ. ಫೋರ್ತ್ ಲೇಯರ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೋ ಪ್ರೂಫ್ ವಾಟರ್ ಪ್ರೂಫ್ ಜಾಕೆಟ್ ಮತ್ತು ಪ್ಯಾಂಟು, ಪ್ಲಸ್ 1 ವಾಟರ್ ಪ್ರೂಫ್ ಪ್ಯಾಂಟು. ಇಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ರಾತ್ರಿ ಆಲ್ಮೋಸ್ಟ್ 1 ಗಂಟೆಗೆ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ಕಡೆ ಹೋಗೋ ಬಸ್ನ ಹತ್ಕೊಂಡೆ. ಏರ್ಪೋರ್ಟಲ್ಲಿ ಬ್ಯಾಗ್ನ ಸ್ವಲ್ಪ ರೀಪ್ಯಾಕ್ ಮಾಡಿಕೊಂಡೆ. ಅಂದರೆ ಚೆಕಿನ್ ಬ್ಯಾಗಲ್ಲಿ ಇರೋದನ್ನ ಕ್ಯಾಬಿನ್ ಬ್ಯಾಗಲ್ಲಿ ಇರೋದನ್ನ ಚೆಕಿನ್ ಬ್ಯಾಗ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನೆಲ್ಲ ಕ್ಯಾಬಿನ್ ಬ್ಯಾಗ್ಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ಪೋಲ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡಿಕೊಂಡೆ. ಯಾಕೆ ಅಂದರೆ ಪೋಲ್ ಎಂಡಲ್ಲಿ ಶಾರ್ಪ್ ಇರೋದ್ರಿಂದ ಬ್ಯಾಗ್ನ ಡ್ಯಾಮೇಜ್ ಆಗ್ಬೋದು. ಆಮೇಲೆ ಲಾಂಜ್ ಎಂಟರ್ ಆಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಸ್ವಲ್ಪ ವರ್ಕ್ ಇತ್ತು ಅದನ್ನೂ ಕೂಡ ಮುಗಿಸ್ಕೊಂಡೆ. ನೋಡ್ತಾ ಬೆಳಗ್ಗೆ ಆಯಿತು. ಹಾಗೆ ರಾತ್ರಿ ಕೂಡ ನಿದ್ದೆ ಇಲ್ಲ. ಆಲ್ಮೋಸ್ಟ್ 1 ಅವರ್ ಪವರ್ ನ್ಯಾಪ್ ತೊಗೊಂಡು ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸಿ ಆನ್ ಟೈಮ್ ಫ್ಲೈಟ್ನ ಬೋರ್ಡ್ ಆದ್ವಿ. ಪ್ಲ್ಯಾನು ಸಡನ್ನಾಗಿ ಮಾಡಿರೋದ್ರಿಂದ ಬೆಂಗಳೂರಿಂದ ನೇಪಾಳ ಕಡೆ ಬರೋ ಫ್ಲೈಟು ತುಂಬಾ ಕಾಸ್ಟ್ಲಿ ಇತ್ತು. ಆಲ್ಮೋಸ್ಟ್ 17,000 ಒನ್ ವೇ ಇತ್ತು. ಸೊ ನಾನೇನು ಚೂಸ್ ಮಾಡಿದೆ ಅಂದರೆ ಬೆಂಗಳೂರಿಂದ ಗೋರಖ್ಪುರ್ ಬಂದು ಗೋರಖ್ಪುರಿಂದ ಸುನೌಲಿ ಬಾರ್ಡರ್ ಹೋಗಿ ಸುನೌಲಿ ಬಾರ್ಡರಿಂದ ನೇಪಾಳ ಹೋಗೋಣ ಅಂತ. ಏರ್ಪೋರ್ಟಿಂದ ಬಸ್ ಸ್ಟ್ಯಾಂಡು ಆಲ್ಮೋಸ್ಟ್ 6 to 8 ಕಿಲೋಮೀಟರ್ಸ್. ಸೊ ನಾನು ಬೈಕ್ ಟ್ಯಾಕ್ಸಿನ ತೊಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಬಸ್ ಸ್ಟ್ಯಾಂಡಿಂದ ಇಳಿದು ನಡ್ಕೊಂಡು ಆಲ್ಮೋಸ್ಟ್ 200 to 300 ಮೀಟರ್ಸಲ್ಲಿ ನಮಗೆ ಬಾರ್ಡರ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನನಗೆ ನೆನಪಾಯಿತು ನಾನಿನ್ನು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಅಂತ. ಸೊ ಒಂದಷ್ಟು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಕೊಂಡೆ. ಇಲ್ಲಿ ಬಾರ್ಡರ್ ಹತ್ರನೇ ನನಗೆ ಲೆಫ್ಟ್ ಸೈಡಲ್ಲಿ ಒಬ್ಬರು ಸಿಕ್ಕಿದ್ರು. ಇವರು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯೂಶ್ವಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಅಂದರೆ ಅವ್ರ ಕಮಿಷನ್ ಅಂತ. ಬಟ್ ಇವರು ನನಗೆ ಗೂಗಲಲ್ಲಿ ಏನು ಎಕ್ಸಾಕ್ಟ್ ಎಕ್ಸ್ಚೇಂಜ್ ರೇಟ್ ಇದೆಯೋ ಅಷ್ಟಕ್ಕೆ ಕೊಟ್ಟರು. ಅಂದರೆ 1 ಇಂಡಿಯನ್ ರುಪಿ ಈಸ್ ಈಕ್ವಲ್ ಟು 1.6 ನೇಪಾಲಿ ರುಪಿ ಅಂತ. ಅದೇ ರೇಟ್ಗೆ ನಾನು ಕರೆನ್ಸಿ ಎಕ್ಸ್ಚೇಂಜ್ನ ಕೂಡ ಮಾಡಿಸ್ಕೊಂಡೆ. ಸೊ ನೀವು ಏನಾದ್ರು ಈ ರೂಟಲ್ಲಿ ಬರೋರಿದ್ರೆ ನೀವು ಕೂಡ ಇವ್ರ ಹತ್ರ ಕರೆನ್ಸಿ ಎಕ್ಸ್ಚೇಂಜ್ನ ಮಾಡಿಸ್ಕೋಬೋದು, ಮತ್ತು ಒಳ್ಳೆ ರೇಟ್ಗೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತಾರೆ. ಆಮೇಲೆ ಬಾರ್ಡರ್ ಕ್ರಾಸ್ ಮಾಡಿ ಒಬ್ಬರು ಆಟೋ ಅಣ್ಣ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಲೋಕಲ್ ಸಿಮ್ ಕೂಡ ತೊಗೊಂಡು ಅವರೇ ಸನೌಲಿಯಿಂದ ಪೋಖ್ರಾ ಹೋಗೋ ಬಸ್ ಹತ್ರ ಡ್ರಾಪ್ ಮಾಡಿದ್ರು. ನೇಪಾಳಲ್ಲಿ 2 ಸಿಮ್ಮು ತುಂಬ ಪಾಪ್ಯುಲರ್, ಒಂದು NTC, ಇನ್ನೊಂದು ಎನ್ಸೆಲ್ ಅಂತ. ಆಟೋ ಅಣ್ಣ ಹೇಳಿದರು NTC ತೊಗೊಳ್ಳಿ, ಟ್ರೆಕ್ಕಿಂಗ್ ಟೈಮಲ್ಲಿ ಒಳ್ಳೆ ಕವರೇಜ್ ಇರುತ್ತೆ ಅಂತ. ಸೊ ಅದೇ ಸಿಮ್ನ ತೊಗೊಂಡೆ. ಸಿಮ್ ಪ್ಯಾಕೇಜ್ ಬಂದು 30 days 30 GB 700 ಇಂಡಿಯನ್ ರುಪೀಸ್, ಅಂದರೆ ಆಲ್ಮೋಸ್ಟ್ 1120 ನೇಪಾಲಿ ರುಪೀಸ್ ಆಗುತ್ತೆ. ಯೂಶ್ವಲಿ ನಿಮಗೆ ಸಿಮ್ಮು ಕಂಪಲ್ಸರಿ ಇರಲ್ಲ. ನೇಪಾಳಲ್ಲಿರೋ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ, ಸ್ಟೇಗಳಲ್ಲಿ, ಹೋಟೆಲ್ ಮತ್ತು ಹಾಸ್ಟೆಲಲ್ಲಿ ಎಲ್ಲ ಕಡೆ ನಿಮಗೆ ವೈಫೈ ಇದ್ದೇ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ನಾನು ಸಿಮ್ನ ಇಟ್ಕೊಂಡೆ. ಸಂಜೆ ಸುಮಾರು 7 ಗಂಟೆಗೆ ಬಸ್ನ ಹತ್ತದೆ. ಡಿಸ್ಟೆನ್ಸ್ ಬರೀ 180 ಕಿಲೋಮೀಟರ್ ಇದ್ರೂ ನಮಗೆ ಅಲ್ಲಿ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 9 ತಾಸು ಬೇಕಾಯಿತು. ರೋಡು ತುಂಬ ಘಾಟ್ ಸೆಕ್ಷನ್ನು, ಮತ್ತು ಮಧ್ಯದಲ್ಲಿ ಲ್ಯಾಂಡ್ಸ್ಲೈಡ್ ಕೂಡ ಆಗ್ತಾ ಇರುತ್ತೆ. ಪ್ಲಸ್ ಇನ್ ಬಿಟ್ವೀನಲ್ಲಿ ತುಂಬ ರೋಡ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಬೆಳಗ್ಗೆನೇ ಬಸ್ ಸ್ಟ್ಯಾಂಡಿಂದಾನೇ ಅನ್ನಪೂರ್ಣ ಮತ್ತು ಮಾಚಾ ಪುಚ್ರೆ ಅವರ ದರ್ಶನ ಮಾಡಿ, ನಮ್ಮಲ್ಲಿ ಹೇಗೆ ರ್ಯಾಪಿಡೋ ಆ್ಯಪ್ ಇದೆಯೋ ಅದೇ ಥರ ಇಲ್ಲಿ ಪತಾವ್ ಅನ್ನೋ ಆ್ಯಪ್ ಇದೆ. ಇದರಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ನಾನು ನನ್ನ ಹಾಸ್ಟೆಲ್ ಕಡೆ ಹೊರಟೆ.
ನೇಪಾಳ ಅವರು ಏಪ್ರಿಲ್ 14ಕ್ಕೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅವರು ನಾವು ಫಾಲೋ ಮಾಡೋ ಯೂಶ್ವಲ್ ವೆಸ್ಟರ್ನ್ ಕ್ಯಾಲೆಂಡರ್ನ ಫಾಲೋ ಮಾಡಲ್ಲ, ಅವ್ರದ್ದು ಯಾವುದೋ ಬಿಕ್ರಮ್ ಕ್ಯಾಲೆಂಡರ್ ಅನ್ನೋದನ್ನ ಫಾಲೋ ಮಾಡ್ತಾರೆ. ಅದರ ಪ್ರಕಾರ ಅವರು ಇವಾಗ 2083ನೇ ಇಸ್ವಿನ ಎಂಟರ್ ಆಗ್ತಾ ಇದ್ದಾರೆ. ಫೈನಲಿ ಹಾಸ್ಟೆಲ್ನ ರೀಚ್ ಆಗಿ ಚೆಕ್ ಇನ್ ಮಾಡಿ ಲಾಸ್ಟ್ 48 ಗಂಟೆಯಿಂದ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ರಾತ್ರಿ ಬೇರೆ ಜೋರಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗೋಣ ಅಂತ ಇವತ್ತು ಕಂಪ್ಲೀಟ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ.